ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ರಾಜ್ಯ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಡಿಜಿಪಿ ಆಗಿರ್ತಕ್ಕಂಥ ರಾಮಚಂದ್ರ ರಾವ್ ಪೊಲೀಸ್ ಆಫೀಸರ್ ಮೇಲೆ ಈ ಅಶ್ಲೀಲ ವಿಚಾರವಾಗಿ ಒಂದು ವಿಡಿಯೋ ಹೊರಗಡೆ ಬಂದಿದೆ. ಯಾಕೆ ಈ ನಡುವೆ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಈ ಪೊಲೀಸ್ ವ್ಯವಸ್ಥೆ ಏನಾಗ್ತಾ ಇದೆ, ಯಾರು ಆ ಜಾಗಗಳಿಗೆ ಬಂದು ಕೂತ್ಕೊಂತ ಇದ್ದಾರೆ, ಅಥವಾ ಅವ್ರ ತಲೆಯಲ್ಲಿ ಇರ್ತಕ್ಕಂಥ ಇಂಟೆನ್ಷನ್ ಏನು, ಅಪರಾಧಗಳು ಕೆಲಸಗಳಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಬೇರೆ, ಮಾಮೂಲಿಯಾಗಿ ಸಾಮಾನ್ಯ ಜನರೇನಾದ್ರು ಇದರಲ್ಲಿ ಇನ್ವಾಲ್ವ್ ಆದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಪೊಲೀಸರು ಅಪರಾಧ ಪೊಲೀಸರೇ ಭಾಗಿಯಾದ್ರೆ ಹಾಗೆ ಆ ಕೆಲಸ ಪದೇ ಪದೇ ಪ್ರೂವ್ ಮಾಡ್ತಾರೆ. ಈ ಪೊಲೀಸ್ ವ್ಯವಸ್ಥೆ ಏನನ್ನ ಶಾಂತಿ ಸುವ್ಯವಸ್ಥೆ ಆಗಿರ್ಬೋದು, ಸಮಾಜಕ್ಕೆ ಒಳ್ಳೆ ತಲೆ ಎತ್ಕೊಂಡು ತಿರುಗ್ತಕ್ಕಂಥ ಕೆಲಸಗಳನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥ ಇಲಾಖೆ ಜನರಿಗೆ ಆತ್ಮಸ್ಥೈರ್ಯ ಧೈರ್ಯವನ್ನು ನೀಡಬೇಕಾಗಿರ್ತಕ್ಕಂಥ ಇಲಾಖೆ ಇವತ್ತು ಇಂಥವ್ರನ್ನ ತಗೊಂಡ್ಬಂದು ಆ ಜಾಗದಲ್ಲಿ ಕೂರಿಸಿದೆ. ಕಚೇರಿಯಲ್ಲೇನೆ ಈ ಹೆಣ್ಮಕ್ಳು ಒಂದಿಗೆ ಅಶ್ಲೀಲವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿ ಈತ. ಸೊ ಈತ ಏನ್ ಮಾಡ್ತಾನೆ, 2 ವರ್ಷಗಳಿಂದ ಗುಮಾನಿ ಇತ್ತಂತೆ, ಈ ತರ ಆಗ್ಬಹುದು, ಈ ತರ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಮೇಲೆ ಈ ತರ ಟ್ರಾಪ್ ನಡೀಬೋದಾ ಅಥವಾ ಈ ತರದ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಚರ್ಚೆ ಇತ್ತಂತಲ್ಲಿ ಆ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ. ಆದ್ರೆ ಇವಾಗ ಅದು ಹೊರಗಡೆ ಬಂದಿದೆ. ಅದು ಪೊಲೀಸ್ ಡ್ರೆಸ್ ಅಲ್ಲೇ ಸಾಮಾನ್ಯವಾಗಿ ಅದೇನು ಅವ್ರು ಏನ್ ಅನ್ಕೊಂಡಿದಾರೋ, ಕಚೇರಿಗಳು ಯಾವ ತರ ಪೊಲೀಸ್ ಕಚೇರಿಗಳನ್ನ ಯಾವ ಕಚೇರಿಗಳು ಅನ್ಕೊಂಡಿದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ನಡೆದಿರ್ತಕ್ಕಂಥ ಕೆಲಸ ತುಂಬಾ ಅಸಹ್ಯ, ತುಂಬಾ ಅಸಹ್ಯ. ತಲೆ ತಗ್ಗಿಸ್ಬೇಕು ಇದನ್ನ. ಈ ವಿಚಾರವಾಗಿ ಈಗ ಆಂಧ್ರ, ತಮಿಳುನಾಡು ಎಲ್ಲ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ರಾಜ್ಯಗಳಲ್ಲೂ ಕೂಡ ಇದೇ ಚರ್ಚೆ. ಈಗ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಹೀಗೆ, ಪೊಲೀಸ್ ವ್ಯವಸ್ಥೆ ಹೀಗೆ, ಪೊಲೀಸ್ ವ್ಯವಸ್ಥೆ ಹೀಗೆ. ಮತ್ತೆ ಅವ್ರನ್ನ ವಿಚಾರಿಸಿದಾಗ ಹೇಳ್ತಾರೆ, ಇಲ್ಲ ಅದು ಟ್ರಾಪ್, ಯಾರೋ ಎ ವಿಡಿಯೋ ತರ, ಅಂದ್ರೆ ಟ್ರಾಪ್ ಒಂದ್ ಕಡೆ ಬಿಡೋಣ, ಎ ವಿಡಿಯೋ ಅಂತಾರೆ ಮೊದಲನೇದಾಗಿ. ಅಂದ್ರೆ ನೀವು ತಪ್ಪು ಮಾಡಿ ಸಿಕ್ಕಿದ ಎಲ್ಲ ವಿಡಿಯೋಗಳು ಏನಾ ಗೊತ್ತಾಗತ್ತೆ. ಈಗ ಅದು ನೀವು ಎನ್ಕ್ವೈರಿಗೆ ಹಾಕಿದ್ರೆ ಯಾವ್ದು ಏನಾಗಿದೆ ಅಂತ ಅದು ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಏನಾಗುತ್ತೆ ಈ ಪರಿಸ್ಥಿತಿಯಲ್ಲಿ, ನಿಮಗೆ ಇದು ಟ್ರಾಪು, ಪೂರ್ವ ನಿಯೋಜಿತ ಕೆಲಸ ಇವೆಲ್ಲ ನಿಮ್ಗೆ ಅನಿಸ್ದಾಗ ನೀವು ಯಾಕೆ ಜನಸಾಮಾನ್ಯರು ಟ್ರಾಪಲ್ಲಿ ಬೀಳ್ತಾರೆ, ಗೊತ್ತಿಲ್ಲದೆ ಇರೋರು ಜನ ಟ್ರಾಪಲ್ಲಿ ಬೀಳ್ತಾರೆ, ಪೊಲೀಸರು ಯಾಕೆ ಟ್ರಾಪಲ್ಲಿ ಬೀಳ್ತೀರಾ ಅಂತ ನೋಡಿ ಇದಂಗಿದೆ ಅಂತ. ಪೂರ್ವ ನಿಯೋಜಿತನಾ, ದುರುದ್ದೇಶ ಏನಾದರೂ ಇದೆಯಾ ಇದರಲ್ಲಿ? ಅಂದ್ರೆ ಯಾವ ತರ ದುರುದ್ದೇಶ ಇರ್ಬೋದು? ನಿಮ್ಮನ್ನು ಸಿಗಿಸ್ಲಿಕ್ಕೆ ಮಾಡಿದಾರ? ಅದು ಆಯ್ತು, ನಿಮ್ಮನ್ನು ಸಿಕ್ಸ್ಲಿಕ್ಕೆ ಮಾಡಿದ್ರೆ ನೀವು ಯಾಕೆ ಸಿಗಾಕೊಂಡ್ರಿ? ಉನ್ನತ ಅಧಿಕಾರಿ ಅಲ್ವಾ, ಎಂತ ಜವಾಬ್ದಾರಿ ಕೊಟ್ಟಿರ್ತಾರೆ ನಿಮ್ಗೆ. ಈ ದೇಶನ ಕಾಯಿರಿ ಅಂತ ಏನಾದ್ರು ಕೊಟ್ರೆ, ಒಂದು ವ್ಯವಸ್ಥೆ ನಿಮ್ಮ ಕೈಯಲ್ಲ, ಒಂದು ಬಾಂಬ್ ಕೊಟ್ಟಿರ್ತಾರೆ, ಇದನ್ನ ನೀಟಾಗಿ ಇಟ್ಕೊಳ್ಳಪ್ಪ ಅಂತ, ನೀನು ಎಸೆದು ಬಿಟ್ರೆ ಏನಾಗುತ್ತೆ? ಇವಲ್ವಾ ಹಿಂಸೆ. ಸೊ ಈ ಕೆಲಸವನ್ನ